हेलो शेख साहब याद है, मैं भूलता नहीं हूँ। तुम्हारा एक बार ड्रोर भी आया था, तुम्हारे ड्रोर साहब आए थे, उस टेम्पो में तकलीफ में था। ये इनके बाबा भी साथ देती, मैं तकलीफ में रहा तो बेटे भी साथ देते, ऐसे शख्सियत था। और इनके इलेक्शन के टेम्पो सेठ साहब बैठी पूछ लो कहाँ रहा तो भी तनवीर सेठ साहब का क्या हुआ। और एक वक्त आया इनको काटने के वास्ते, जब बोले पूरी कर्नाटक की खोम पलट जाती है। बात याद रखो, कुछ माइनॉरिटीज़ के लोग, आज की बात नहीं बोल रहा हूँ, जब हमारे जमीर भाई आक्रोश नहीं थे कांग्रेस के अंदर, उसके पहले की बात बता रहा हूँ। कुछ लोग इनको काटने के वास्ते गए सेठ साहब को, मैं बोले पल्ला पलट जाता सबका का, एक दूसरे को काटती हमारे लोग। आज अभी चेयरमैनशिप के वास्ते इतना काटी सेठ साहब, इतना काटी, इन्होंने क्या था झाड़ा काटने का काम लेते करोड़पति बन जाते, उतना काटी। लेकिन एक चीज़ क्या बोला तो पाक परवरदिगार के ऊपर भरोसा था। उसके बाद जो लोगों के चाटने वाले हमको बोला था, उसके अंदर मेजर रोल जमीर भाई का, दूसरे भी हमारे माइनॉरिटीज़ के लोग, अल्ताफ का रहा तो करदा लोगों को बोले, उनका भी शुक्रिया अदा करता। ನೂತನವಾಗಿ ಕರ್ನಾಟಕ ಸರ್ಕಾರದ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ BK ಅಲ್ತಾಫ್ ಖಾನ್ ರವರು ಅಧಿಕಾರ ವಹಿಸಿಕೊಂಡು ಮೊದಲ ಬಾರಿಗೆ ಮೈಸೂರು ಬಂದಿದ್ದಾರೆ. ಅಲ್ತಾಫ್ ಖಾನ್ ರವರ ಸ್ನೇಹ ಬಳಗ ಮೈಸೂರಲ್ಲಿ ಅಪಾರವಾಗಿದ್ದು, ನಮ್ಮೆಲ್ಲರ ಜೊತೆಗೂ ಒಳ್ಳೆಯ ಒಳನಾಟ ಇಟ್ಕೊಂಡು ಮಾಡ್ತಾರಂಥದ್ದು. ಬಹುಶಃ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಹಿಂದೆ BJP ಸರ್ಕಾರದಲ್ಲಿ ಕಾರ್ಯಕ್ರಮಗಳೆಲ್ಲ ರದ್ದು ಮಾಡಿದ್ದಂಥದ್ದು. ಆ ನಿರೀಕ್ಷೆಯಲ್ಲಿ ಸಮುದಾಯ, ಅಲ್ಪಸಂಖ್ಯಾತರ ವರ್ಗಕ್ಕೆ ಸೇರುವಂಥ ಸಮುದಾಯಗಳು ಅತಿ ಹೆಚ್ಚಿನ ಒಂದು ನಿರೀಕ್ಷೆ ಅಲ್ತಾಫಿಂದ ಇಟ್ಕೊಂಡಿದೆ. ಶೈಕ್ಷಣಿಕವಾಗಿ, ಉದ್ಯೋಗ, ಇದರಲ್ಲಿ ಸಹಕಾರಿಯಾಗುವಂಥ ಯೋಜನೆಗಳು ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಿಂದ ಈ ಹಿಂದೆ ಏನಾಗ್ತಾ ಇತ್ತು ಅದನ್ನು ಮರು ಜಾರಿಗೊಳಿಸಬೇಕು. ಜನಸಂಖ್ಯೆಗೆ ಅನುಗುಣವಾಗಿ ಗುರಿಯನ್ನು ನಿಗದಿ ಮಾಡಬೇಕು. ಈಗ ನನ್ನ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಸ್ವಾವಲಂಬನ ಸಾಲ ಯೋಜನೆಗೆ ಕೇವಲ 6 ಜನಕ್ಕೆ ಕೊಡುವಂಥ ಗುರಿ ಕೊಟ್ಟಿದ್ದು. ನನ್ನ ಕ್ಷೇತ್ರದಲ್ಲೇ ಸುಮಾರು 2.5 ಲಕ್ಷ ಅಲ್ಪಸಂಖ್ಯಾತರ ಜನಸಂಖ್ಯೆ ಇದೆ. ಬೌದ್ಧ ಧರ್ಮ ಆಗಿರ್ಬೋದು, ಜೈನ ಧರ್ಮ ಆಗಿರ್ಬೋದು, ಕ್ರೈಸ್ತ ಧರ್ಮ ಆಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಕೆಲವು ಪ್ರಮಾಣದಲ್ಲಿ ಸಿಖ್ರು ಕೂಡ ನನ್ನ ಕ್ಷೇತ್ರದಲ್ಲಿದ್ದಾರೆ. ಆದರೆ 6 ಜನಕ್ಕೆ ಕೊಡಬೇಕಾದ್ರೆ ಯಾರು ಕೊಡಬೇಕು, ಯಾರು ಕೊಡಬಾರ್ದು ಅದು. ಹಾಗಾಗಿ ಜನಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ಕಾರ್ಯಕ್ರಮಗಳನ್ನ ರೂಪಣೆ ಆಗಬೇಕು. ನಗರದಲ್ಲಿ ವಾಸ ಮಾಡುವಂಥ ಅಲ್ಪಸಂಖ್ಯಾತರಿಗಿಂತ ಗ್ರಾಮೀಣ ಬದುಕಿನಲ್ಲಿರುವಂಥ ಅಲ್ಪಸಂಖ್ಯಾತರಿಗೆ ಯೋಜನೆಗಳು ರೂಪಿಸಿ ಅಂತ ನಾನು ಈಗಾಗಲೇ ಸಲಹೆಯನ್ನು ಕೊಟ್ಟಿದ್ದೇನೆ. ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಲಿಖಿತವಾಗಿ ಕೊಟ್ಟಿದ್ದೇನೆ. ಅವರ ಕಚೇರಿಯಲ್ಲಿ ಎಲ್ಲ ನಾವು ಅಲ್ಪಸಂಖ್ಯಾತ ಶಾಸಕರುಗಳು ನಾವು ಕುಂತು ಒಂದು ಯೋಜನೆಯನ್ನು ಸಿದ್ಧಪಡಿಸುವಂಥದ್ದಕ್ಕೆ ಸಮಯ ಕೊಡ್ತೀನಿ ಅಂತ ಈಗಾಗಲೇ ಹೇಳಿದ್ದಾರೆ. ನಾವು ಒಂದು ನಿರೀಕ್ಷೆಯಿಂದ ಅವ್ರನ್ನ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರಿಗೆ ಮನ್ನಣೆ ಕೊಡ್ತಾ ಇದೆ. ನೋಡ್ರಿ, ಯಾರ ದಯೆ ಮೇಲೆ ಅಲ್ಪಸಂಖ್ಯಾತ ನಿಲ್ತಿಲ್ಲ. ನನ್ನ ಹಕ್ಕು ನನಗೇನಿದೆ ತಗೋತೀನಿ. ಯಾರು ನಾನು ಭಿಕ್ಷೆ ಕೊಡ್ತಾ ಇಲ್ಲ. 3,71,545 ಕೋಟಿ ಬಜೆಟಲ್ಲಿ 3,000 ಕೋಟಿ ಕೊಟ್ಟರೆ ಯಾವ ಲೆಕ್ಕಕ್ಕೆ? ನಮ್ಮ ಹಕ್ಕು ಏನಿದೆ ತಗೊಂಡೇ ತಗೋತೀವಿ. BJP ಸರ್ಕಾರದಲ್ಲಿ ಕಡಿತಗೊಳಿಸುತ್ತೆ. ಹಾಗಾಗಿ ನೋಡಿ, ಜಾತಿ ಜನಾಂಗದ ವಿಚಾರ ನಾನು ಮಾತಾಡಲ್ಲ. ಪ್ರತಿಯೊಬ್ಬ ನಾಗರಿಕನಿಗೆ
ಸ್ವಾವಲಂಬ ರೀತಿಯಲ್ಲಿ ಅವನು ಒಂದು ಬದುಕನ್ನು ಕಟ್ಕೋಬೇಕಾದ್ರೆ ಯಾವುದೇ ಸರ್ಕಾರ ಆಗಲಿ ಅವರು ಯೋಜನೆಗಳು ಕೊಡಬೇಕು. ನಮ್ಮ ಬೆಳವಣಿಗೆಗೆ ಪೂರಕವಾದಂಥ ಯೋಜನೆಗಳನ್ನ ನಾವೇ ಸಿದ್ಧ ಮಾಡಬೇಕು. ಮುಂಬರುವ ಚುನಾವಣೆಗಳಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಕೈ ಹಿಡಿತಾರೆ ಅಂತ ಅನ್ಸುತ್ತೆ. ನೋಡಿ, ಮತದಾನ ಗೌಪ್ಯವಾಗಿ ನಡೆಯುವಂಥದ್ದು. ಯಾರು ಯಾರ ಕೈ ಹಿಡಿತಾರೆ, ಯಾರು ಕೈ ಬಿಡ್ತಾರೆ ಅನ್ನೋದು ಗೊತ್ತಿಲ್ಲ. ಆದರೆ ನಮ್ಮ ನಿರೀಕ್ಷೆ ಇರುವಂಥದ್ದು ಉತ್ತಮ ಪ್ರಗತಿಪರ ಸರ್ಕಾರ ಇರಬೇಕು. ಪ್ರತಿಯೊಬ್ಬರ ಭಾವನೆಗಳಿಗೆ ಗೌರವ ಕೊಡಬೇಕು. ಜಾತಿ ಮೇಲೆ ಧರ್ಮಗಳ ಮೇಲೆ ಸಮರ ಮಾಡುವಂಥ ಈ ಪ್ರೇರಣೆ ಮತ್ತು ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಿರುವಂಥ ರಾಜಕೀಯ ಏನಿದೆ ಇದನ್ನು ಮುಕ್ತಾಯಗೊಳಿಸಬೇಕು ಅನ್ನೋದು ನಮ್ಮ ಉದ್ದೇಶ. ನಾನು ಆಗಲೇ ಹೇಳಿದೆ, ಮೈಸೂರಿಗೆ ನಮಗೆ ಸಂಬಂಧ ಮಂಡ್ಯಗೆ ನಮ್ಮ ಊರಿದ್ದಂಗೆ ಇದೆ. ನಾನು 35 ವರ್ಷದಿಂದ ಬರ್ತಾ ಇರೋದು. ಎಲ್ಲರಿಗೆ ಒಂದು ಫ್ಯಾಮಿಲಿ ಮೆಂಬರ್ ಥರ ಇದ್ದೀನಿ. ಅದಕ್ಕೆ ಎಲ್ಲರಿಗೆ ಖುಷಿಯಾಗಿದೆ. ಅದಕ್ಕೆ ಹಬ್ಬದ ವಾತಾವರಣ ಕಾಣ್ತಾ ಇದೆ. ನೋಡ್ತಾ ಇದ್ದೀರಾ ಜನದ ಸಾಗರ. 2-3 ಸಾವಿರ ಜನ ಒಂದು 10-12 ಅವರಲ್ಲಿ ಸೇರಬೇಕಂದ್ರೆ ದಿಲ್ಲಿಗೆ ಅಲ್ಲ. ಒಂದು ಮದುವೆಗೆ ಹೇಳಿದರೆ 15 ದಿವಸ ಒಂದು ತಿಂಗಳು ಓಡಾಡಬೇಕು ಕಾಡಿಗೆ ಕೊಡಿ. ಆ ಪ್ರೀತಿ ಸಂಪಾದನೆ ಮಾಡಿದ್ದೀನಿ. ಅವ್ರ ದೇವ್ರ ದಯ, ಜನದ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ಹೇಳಕ್ಕೆ ಬಯಸ್ತೀನಿ. ಚುನಾವಣೆ ಕೂಡ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಯಾವ ರೀತಿ ಪಕ್ಷ ಸಂಘಟನೆ ಮಾಡ್ತೀರಾ? ಅಲ್ಪಸಂಖ್ಯಾತ ಮತಗಳನ್ನ ಉದ್ದೇಶಿಸಿ ಯಾವ ರೀತಿ ವರ್ಕ್ ಮಾಡ್ತೀರಾ? ಅದು ಕೆಲವರು ವಿಚಾರ ಹೇಳ್ಬೇಕಾಗ್ತದೆ, ಕೆಲವರು ವಿಚಾರ ಹೇಳೋಕ್ಕಾಗಲ್ಲ. ಬರೋ ದಿನಗಳಲ್ಲಿ 136 ಯಾವ ರೀತಿ ಗೆದ್ದಿದ್ದೀವಿ ಅದೇ ರೀತಿ ಗೆತ್ತೋರಿಸ್ತಾರೆ, ಆಶೀರ್ವಾದ ಮಾಡ್ತಾರೆ ಈ ಕರ್ನಾಟಕ ರಾಜ್ಯದ ಜನತೆ ಅಂತ ವಿಶ್ವಾಸ ಇದೆ. ಥ್ಯಾಂಕ್ ಯು ಸರ್, ನಮಸ್ಕಾರ. ಇವತ್ತು ನಮಗೆ ಭಾಳಷ್ಟು ದಿನ ನಾವು ವರ್ಷಗಳಿಂದ ನಾವು ಕಾಯ್ಕೊಂಡಿದ್ವಿ ಅಲ್ತಾಫ್ ಅಣ್ಣನಿಗೆ ಒಂದು ಅಧ್ಯಕ್ಷ ಸ್ಥಾನ ಸಿಗಬೇಕು ಅಂತ. ಮಾನ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು, ಜಮೀರ್ ಅಹ್ಮದ್ ಖಾನ್ ಸಾಹೇಬರು ಎಲ್ಲರೂ ಸೇರಿ ಒಂದು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಈ ಮುಂದಿನ ದಿನಗಳಲ್ಲಿ ಮೇನಲ್ಲಿ ಎಲೆಕ್ಷನ್ ಆಗ್ಬೋದು, ಅಲ್ಲಿವರೆಗೂ ಎಲ್ಲರೂ ಕೊಟ್ಟಿದ್ದಾರೆ. ಎಲ್ಲರೂ ಸೇರಿ ಇವಾಗ ಸರ್ಕಾರಕ್ಕೆ ಬರುವಂಥ ಕೆಲಸ ಮಾಡಬೇಕು ಅಂತ ಅವನು ನಿರೀಕ್ಷೆಯನ್ನು ಮಾಡಿಕೊಂಡು ಎಲ್ಲ ನಮ್ಮ ಬಿ ಕೆ ಅಲ್ತಾಫ್ ಸಾಹೇಬ್ರಿಗೆ ಸ್ಥಾನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅನುಕೂಲ ಆಗ್ಬೋದು ಅಂತ ಅನ್ಸ್ಕೊತೀನಿ.